ಒಂದು ಕ್ಲಾಸ್ ರೂಮ್ನಲ್ಲಿ ಕೇವಲ ಬೆಂಚು, ಕುರ್ಚಿ, ಬ್ಲಾಕ್ ಬೋರ್ಡ್, ಒಂದಿಷ್ಟು ಮಕ್ಕಳು ಇದ್ರೆ ಮಾತ್ರ ಅದು ಶಾಲೆ ಆಗದು. ಶಾಲೆ ಕಟ್ಟಡ ಅಂದ್ರೆ ಕೊಠಡಿಯ ರಚನೆ, ಮೆಟ್ಟಿಲು ವಿನ್ಯಾಸ, ಶೌಚಾಲಯದ ವಿನ್ಯಾಸ ಕೂಡ ಅಷ್ಟೇ ಮುಖ್ಯ. ಹೀಗೆ ಶಾಲಾ ಕಟ್ಟಡ ನಿರ್ಮಾಣದಲ್ಲಿ ಕೂಡ ಉತ್ತಮ ವಾಸ್ತು ವಿನ್ಯಾಸದ ನೂತನ ಮಾದರಿಗಳನ್ನು ಅಳವಡಿಸುತ್ತಾ ಬಂದಿದ್ದಾರೆ ಆರ್ಕಿಟೆಕ್ಟ್ ದಿನೇಶ್ ವರ್ಮಾ. ದಿನೇಶ್ ರವರು ಬೆಂಗಳೂರಿನ ರೆಡ್ ಬ್ರಿಡ್ಜ್ ಇಂಟರ್ನ್ಯಾಷನಲ್ ಅಕಾಡೆಮಿಯ ಕಟ್ಟಡ ನಿರ್ಮಾಣದಲ್ಲಿ ಹೊಸ ವಿನ್ಯಾಸವನ್ನ ಮಾಡಿ ಬೆಸ್ಟ್ ಇನ್ಸ್ಟಿಟ್ಯೂಷನಲ್ ಆರ್ಕಿಟೆಕ್ಚರ್ ಅವಾರ್ಡ್ ಕೂಡ ಪಡ್ಕೊಂಡಿದ್ದಾರೆ. ಇನ್ನು ಮಕ್ಕಳಿಗೆ ಹಿತವಾಗುವಂತಹ ವಾತಾವರಣ, ಕೊಠಡಿ, ಶಾಲಾ ಆವರಣದ ವಿನ್ಯಾಸವಿದ್ದಲ್ಲಿ ಮಕ್ಕಳ ಓದಿನ ಶೈಲಿ ಕೂಡ ಬದಲಾಗುತ್ತೆ, ಉತ್ತಮ ಬೆಳವಣಿಗೆ ಕೂಡ ಆಗುತ್ತೆ ಅಂತಾರೆ ದಿನೇಶ್. Their toilets are different. Their staircases are different. Their classrooms are different. Their corridors are different. You cannot make the small child sit in the same class as what the teenager is going to be, or vice versa. So that way school architecture is totally different than any other architecture. So now you got awards, so how you feel, sir? Oh, I feel great. Any architect feels good when his project has become live and he can see the project. That brings lot of pride and happiness. When you get an award, then the architect's hemoglobin will go up so much. I have become 10 years younger definitely. ಪ್ರಪ್ರಥಮ ಬಾರಿ ಬಹಳ ಇಂಪಾರ್ಟೆಂಟ್ ಒಂದು ವಿಷಯ ಹೇಳಬೇಕು ಅಂದರೆ ದಿನೇಶ್ ವರ್ಮಾ ಅವ್ರದ್ದು ಈ ಶಾಲೆಗಳಿಗೆ ಬೇಕಾಗಿರೋದಂಥ ಒಂದು ಆರ್ಕಿಟೆಕ್ಚರಲ್ ಡಿಸೈನ್ನಲ್ಲಿ ಒಂದು ಬಹಳ ಅದ್ಭುತವಾದಂಥ ವಿಷಯ ಏನು ಅಂದರೆ ಒಬ್ಬ ಮಗು ಹೇಗೆ ಬೆಳಿಬೇಕು ಸ್ಕೂಲ್ನಲ್ಲಿ ಅನ್ನೋದು ಗಮನದಲ್ಲಿ ಇಟ್ಕೊಂಡು ಅವರು ಆ ಶಾಲೆನ ಕಟ್ತಾರೆ. ಇನ್ನು ಆನೇಕಲ್ನ ಬನ್ನೇರುಘಟ್ಟ